ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ SNK ಕಬ್ಬಿಗೆ ನಾವು ಯಾವುದನ್ನ ಕಳೆನಾಶಕ ಹೊಡೆದ್ರೆ ನಮ್ಮ ಕಬ್ಬಿಗೆ ಇಫೆಕ್ಟ್ ಆಗೋಲ್ಲ, ಇಫೆಕ್ಟ್ ಅಂತಂದ್ರೆ ತೊಂದರೆ ಆಗೋದಿಲ್ಲ ಅನ್ನೋದನ್ನು ನನ್ನ ರೈತ ಮಿತ್ರರಿಗೆ ನಾ ಈ ವಿಷಯವನ್ನು ಹೇಳ್ತೇನೆ. ನೋಡತ್ತವಲ್ಲ ನೋಡ್ರಿ, ಈ ಕಬ್ಬೈತಿ SNK ಕಬ್ಬ. ಈ ವಿಷಯನ ಯಾಕೆ ಹೇಳ್ತಾನಪ್ಪ ಅಂತಂದ್ರೆ ನಮ್ಮ ಕಬ್ಬಿನ ಹೊಲಗಳು ಹುಲ್ಲಾಗೋದು ಸಹಜನ. ಯಾಕಂತಂದ್ರೆ ಈಗಿನ ವಾತಾವರಣದೊಳಗೆ ನಮಗೆ ಕಳೆ ತೆಗ್ಯಾಕ ಇದು ನಮಗೆ ಕಠಿಣ ಅಂತ ಹೇಳ್ಯಾರ. ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತೇನೆ, ಕಠಿಣ ಅಂತ ಯಾಕಪ್ಪ ಅಂತಂದ್ರೆ ಈಗ ಲೇಬರ್ ಸಮಸ್ಯೆ ಭಾಳ ಐತಿ, ಅದಕ್ಕಾಗಿ ನಾವು ನಮಗೆ ಇದನ್ನು ಕಳೆ ತೆಗೆದು ನಮಗೆ ಕಠಿಣ ಅಂತ ಹೇಳ್ಯಾರ ನಾನು ಹೇಳ್ಬೋದು. ಬರೀ ಇನ್ನು ನೋಡೋಣ ಅಂತ ಈ ವಿಷಯನ ಯಾಕೆ ಹೇಳ್ತಾನಪ್ಪ ಅಂತಂದ್ರೆ ಒಂದೊಂದು ವೆರೈಟಿಗೆ ಒಂದೊಂದು ಔಷಧ ಅಂತಾರೆ ಕಳೆನಾಶಕ ನಡೆದಿಲ್ಲ. ಅದಕ್ಕಾಗಿ ನನ್ನ ರೈತರ ಮಿತ್ರರಿಗೆ ನಾವು ಈ SNK ಕಬ್ಬತ್ತಲ್ಲ ಇದಕ್ಕೆ ನಾವು ಭಾಳ ಹೈ ಡೋಸ್ ಹೊಡೆದು ಅಂತಂತಂದ್ರೆ ಈ ಕಬ್ಬಿಗೆ ಕಳೆನಾಶಕ ನಡೆದಿಲ್ಲ. ಅದಕ್ಕಾಗಿ ನಾನು ರೈತರ ಮಿತ್ರನ ಏನು ಹೇಳ್ತಂತಂದ್ರೆ ಇದನ್ನು ಮೊದಲೇ ನಾವು ಗಳೆದ ರೂಪದಿಂದ ಆಮೇಲೆ ಸಾಣದಿದ್ದಾಗ ನಾವು ಕಳೆದ ರೂಪದಿಂದ ನಾವು ಈ ಕಬ್ಬ ಕೈ ತಕ್ಕೋಬೇಕು. ನೋಡಿ, ಅಕಸ್ಮಾತ್ ಒಂದು ಟೈಮ್ಗೆ ನಾವು ಇದು ನಮಗೆ ಅನಾನುಕೂಲದಿಂದ ನಮಗೆ ಗಳೆ ಹೊಡ್ಯೋಕ್ಕೂ ಆಗಲಿಲ್ಲ, ಆಮೇಲೆ ಕಳೆ ತೆಗಿಯೋಕ್ಕೂ ಆಗಲಿಲ್ಲ ಅಂತಂತಂದ್ರೆ ಈ ಕಬ್ಬಿಗೆ ಅತಿ ಹೈ ಡೋಸ ಕಳೆನಾಶಕ ನಡೆಯೋದಿಲ್ಲ. ಅದಕ್ಕಾಗಿ ನಾನು ರೈತ ಮಿತ್ರನ ಹೇಳ್ತಂತಂದ್ರೆ ಈ ಕಬ್ಬಿಗೆ ನಾವು ಕಳೆನಾಶಕ ಹೊಡೆಯಬೇಕಪ್ಪ ಅಂತಂತಂದ್ರೆ ಏನು ಮಾಡ್ಬೇಕಂತಂದ್ರೆ ಅದನ್ನು ಎಳಕಿರ್ತನ ನಾವು ಕಳೆನಾಶಕ ಹೊಡಿಬೇಕು. ತಮ್ಮರ ಪುಡಿ ಇದಕ್ಕೆ ನಡೆದಿಲ್ಲ. ನಾವು ತಮ್ಮರ ಪುಡಿ ಹೊಡೆದಪ್ಪ ಅಂತಂತಂದ್ರೆ ಈ ಕಬ್ಬ ಈ ತಳದಾಗಿನ ಮರಿಲ್ಲ ಸಾಯ್ತಾವೆ. ಯಾಕಂತಂದ್ರೆ ಇದು ನನ್ನ ಸ್ವಂತ ಅನುಭವದ ಮೇರೆಗೆ ನನ್ನ ರೈತ ಬಾಂಧವರಿಗೆ ಈ ವಿಷಯನ ಹೇಳ್ತಾನೆ. ಈ ಕಬ್ಬಿಗೆ ನಾವು ಯಾವುದೇ ಕಾರಣಕ್ಕೂ ತಮ್ಮರು ಹೊಡಿಬಾರ್ದು. ತಮ್ಮರ ಈ ಕಬ್ಬಿಗೆ ಇದು ನಮ್ಮ SNK ಕಬ್ಬತ್ತಲ್ಲ ಈ ಕಬ್ಬಿಗೆ ಬ್ಯಾನ್ ಅಂತ ಹೇಳ್ಯಾರ ನಾನು ಹೇಳ್ತಾನು. ನಾವು ತಮ್ಮರ ಹೊಡೆದಪ್ಪ ಅಂತಂದ್ರೆ ಏನಾಕತ್ತಂತಂದ್ರೆ ಈ ಬಡ್ಡ್ಯಾಗೇನು ಸಣ್ಣ ಮರಿ ಇದಲ್ಲ, ಈ ಸಣ್ಣ ಮರಿ ಎಲ್ಲ ಏನಾಕಪ್ಪ ಅಂತಂದ್ರೆ ಸತ್ತ ಹೋಗ್ತಾವೆ ನೋಡಿ. ಅದಕ್ಕಾಗಿ ಆದಷ್ಟು ನಾವು, ಯಾಕಂದ್ರೆ ನಮ್ಮ ಕಬ್ಬಿನ ಹೊಲಗಳು ಹುಲ್ಲಾಗೋದು ಸಹಜನ ನೋಡಿ. ನಾವು ಹುಲ್ಲು ಆಗಿದಾವಂತ ಹೇಳ್ಯಾರ, ಅದನ್ನು ನಾವು ಭಾಳ ಬಲಿ ಬಿಡಬಾರ್ದು. ನಾವು ಭಾಳ ಬಲಿ ಬಿಟ್ಟು ಅಂತಂತಂದ್ರೆ ಅದೇನಕ್ಕತ್ತಂದ್ರೆ ಹುಲ್ಲ ಭಾಳ ಹಾರ್ಡ್ ಹೋಕತಿ, ಎತ್ತರ ಹೋಕತಿ. ಆವಾಗ ನಾವು ಸಣ್ಣ ಪ್ರಮಾಣದ ಕಳೆನಾಶಕ ನಡೆದಿಲ್ಲ. ಅದಕ್ಕಾಗಿ ನನ್ನ ರೈತ ಮಿತ್ರನ ಏನು ಹೇಳ್ತಾನಂತಂದ್ರೆ ನಾವು ಕಳೆನಾಶಕ ಹೊಡೆದ ಕರೆ ಆದ್ರೆ ಅದನ್ನು ನಾವು ಎಳಕಿರ್ತನ ಹೊಡಿಬೇಕು. ಎಳಕಿರ್ತ ಹೊಡೆದು ಅಂತಂತಂದ್ರೆ ನಮಗೆ ಔಷಧ ಕಡಿಮೆ ಆಗ್ತತಿ, ಆಮೇಲೆ ನಾವು ಮಾಡಿದಂಥ ಕೆಲಸ ಸಕ್ಸಸ್ ಆಕತಿ. ಆಮೇಲೆ ಇದಕ್ಕೆ ಭಾಳ ಹೈ ಡೋಸ್ ಔಷಧ ಬೇಕಾಗೋಲ್ಲ. ಎಳಕಿರ್ತ ನಾವು ಹೊಡೆದು ಅಂತಂದ್ರೆ ನಾವು ಸಣ್ಣ ಪ್ರಮಾಣದೊಳಗನ ಆಮೇಲೆ ಕಡಿಮೆ ಡೋಸಿನ ಔಷಧದಾಗನ ಇದು ಕಳೆನಾಶಕ ಏನಾಕತ್ತಂತಂದ್ರೆ ನಿರ್ಮೂಲ ಆಕತ್ತಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಇವತ್ತಿನ ದಿವಸ ಹೇಳ್ತಾನು. ಈಗ ನಾವು ಈ SNK ಕಬ್ಬಿಗೆ ನೋಡ್ರಿ, ಈಗ ನಾ ಕಳೆನಾಶಕ ಹೊಡ್ಯಾತನು, ಎಳಕಿರ್ತನ ಹೊಡ್ಯಾತನು. ಇದಕ್ಕೆ ನಾ ಯಾವ್ದೇನು ಹೊಡ್ಯಾತನ ಅಂತಂದ್ರೆ ಟುಪುಡಿ ಆಮೇಲೆ ಬೆಂಜಿ ಎರಡು ಕುಡಿಸಿ ಹೊಡ್ಯಾತನು. ನಾವು ಎಷ್ಟು ಕಸ ಎಳಕಿರ್ತನ ಹೊಡಿತೇವಲ್ಲ ಅಷ್ಟು ನಮಗೆ ಕಸಾನು ಲೌಟ್ ನಿರ್ಮೂಲನೆ ಆಕತಿ ನೋಡಿ. ಈ ಕಬ್ಬಿಗೆ ನಾವು ಯಾವುದೋ ಕಾರಣಕ್ಕೂ ಏನು ಮಾಡಬಾರ್ದಪ್ಪ ಅಂತಂತಂದ್ರೆ ಇದಕ್ಕೆ ತಮ್ಮರ ಪುಡಿ ಹಾಕಬಾರ್ದು. ಇದಕ್ಕೆ ನಾವು ಎಳಕಿರ್ತನ ನಾವು ಟುಪುಡಿ ಆಮೇಲೆ ಬೆಂಜಿ ಎರಡು ಕುಡಿಸಿ ಹೊಡೆದು ಅಂತಂದ್ರೆ ಈ ಔಷಧಕ್ಕೆ ಇದಕ್ಕೆ ಮಿನ್ನಿ ಬೆಳೆ ಅಂತ ಬಳ್ಳಿ ಸಾಯ್ತೈತಿ. ಆಮೇಲೆ ಬೇಕಾಂತ ಬಳ್ಳಿ ಕಸನೂ ಸಾಯ್ತೈತಿ. ಆಮೇಲೆ ಈ ಔಷಧ ನಮ್ಮ ಕಬ್ಬಿಗೆ ಯಾವುದೇ ಥರನಾಗೂ ಇಫೆಕ್ಟ್ ಆಗೋಲ್ಲ. ಅದಕ್ಕಾಗಿ ನಾನು ರೈತ ಮಿತ್ರನ ಏನು ಹೇಳ್ತಂತಂದ್ರೆ ನಾವು SNK ಕಬ್ಬಿಗೆ ಯಾವ ಕಾರಣಕ್ಕೂ ಇದಕ್ಕೆ ತಮ್ಮರು ಹಾಕೋದು ಬೇಡ. ತಮ್ಮರು ಹಾಕಿದವು ಅಂತಂತಂದ್ರೆ ನಮ್ಮ ಬೆಳೆಗೆ ಭಾಳ ಇಫೆಕ್ಟ್ ಆಕತಿ.
ಆಮೇಲೆ ಕಬ್ಬಿಗೆ ತೊಂದರೆ ಆಕತಿ. ಕಬ್ಬಿಗೆ ತೊಂದರೆ ಆತಪ್ಪ ಅಂತಂತಂದ್ರೆ ನಮ್ಮ ಇಳುವರಿದೊಳಗೆ ಭಾಳ ಫರಕ್ ಆಕತಿ. ಅದಕ್ಕೆ ನಾನು ರೈತ ಮಿತ್ರಗೇನೆ ಯಾವುದೋ ಕಾರಣಕ್ಕೂ ಇದಕ್ಕೆ ತಮ್ಮರು ಬೇಡ ಅಂತ ಹೇಳಿ ಮತ್ತು ನನ್ನ ರೈತರ ಮಿತ್ರರಿಗೆ ನಾವು ಔಷಧ ಪ್ರಮಾಣ ಯಾವ ರೀತಿ ನಾವು ಕಲಿಸ್ಬೇಕಂತಂದ್ರೆ 500 ಗ್ರಾಮ ಟುಪುಡಿ, ಇದ್ರೊಳಗೆ 200 ಗ್ರಾಮ ಏನಪ್ಪ ಅಂತಂತಂದ್ರೆ ಅದ್ರಾಗ ಬೆಂಜಿ, ಇವನ್ನೆರಡೂ ನಾವು 6 ಚರಿಗೆ ನೀರೊಳಗೆ ಮೊದಲನೇ ಮಾತು ಏನು ಮಾಡ್ಬೇಕಂದ್ರೆ ಒಂದು ಬಕೆಟ್ ತೊಗೋಬೇಕು. ಒಂದು ಬಕೆಟ್ ತೊಗೊಂಡಿಕ್ಯಾರ ಅದಕ್ಕೆ 6 ಚರಿಗೆ ನೀರು ಹಾಕ್ಬೇಕು. 6 ಚರಿಗೆ ನೀರು ಹಾಕಿದ ಮೇಲೆ ಪೈಲ ಏನು ಮಾಡ್ಬೇಕಂತಂದ್ರೆ 500 ಗ್ರಾಮ ಒಂದು ಪ್ಯಾಕೆಟ್ ಇರ್ತಲ್ಲ ಅದನ್ನು ಟುಪುಡಿ ಹಾಕ್ಬೇಕು. ಅದನ್ನು ಮತ್ತು 1 ನಿಮಿಷ ಚೆನ್ನಾಗಿ ಕಲಕ್ಬೇಕು. ನಂತರ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅದ್ರಾಗ 200 ಗ್ರಾಮ್ ಏನು ಮಾಡಬೇಕು ಬೆಂಜಿ ಹಾಕ್ಬೇಕು. ಅದನ್ನು ನಾವು ಆ ಬಕೆಟ್ಗೆ ಹಾಕ್ಬೇಕು. ನಂತರ ಅದನ್ನು ಚೆನ್ನಾಗಿ ಒಂದು 2 ನಿಮಿಷ ಮಟ ಕಲಕ್ಬೇಕು. ಕಲಕಿದ ಮೇಲೆ ಏನಾಕತ್ತಂತಂದ್ರೆ ಅದು ಔಷಧ 2 ಸಮ ಪ್ರಮಾಣದಲ್ಲಿ ಮಿಕ್ಸ್ ಆಕತಿ. ಮಿಕ್ಸ್ ಆದಮೇಲೆ ನಾವು ಅದನ್ನು 6 ಪಂಪಿನ ಔಷಧ ರೆಡಿ ಆಯ್ತು ನಮಗೆ. ಅವಾಗ ಏನು ಮಾಡ್ಬೇಕು ನಾವು ಅಂತಂತಂದ್ರೆ ಒಂದು ಪಂಪಿಗೆ ಪೈಲ ಏನು ಮಾಡ್ಬೇಕಂದ್ರೆ ಅರ್ಧ ನೀರು ಹಾಕ್ಬೇಕು. ಪಂಪಿಗೆ ಅರ್ಧ ನೀರು ಹಾಕಿದ ಮೇಲೆ 1 ಚರಿಗೆ ಆ ಬಕೆಟಾಗ ಔಷಧಲ್ಲ ಅದನ್ನು ಔಷಧ ಹಾಕ್ಬೇಕು. ಔಷಧ ಹಾಕಿದ ಮೇಲೆ ಮತ್ತು ಅದನ್ನು ಆ ಪಂಪಿಗೆ ಅರ್ಧ ನೀರು ಹಾಕ್ಬೇಕು. ಹಾಕಿದ ಮೇಲೆ ಅದು ಔಷಧ ಕ್ಯಾನ್ ತುಂಬತೈತಿ. ನಂತರ ಅದನ್ನು ನಾವು ಸ್ಪ್ರೇ ಮಾಡ್ಬೇಕು. ಈ ಥರನಾಗಿ ನಾವು ಸ್ವಲ್ಪ ಸಮ ಪ್ರಮಾಣದೊಳಗೆ ಔಷಧ ಮಿಕ್ಸ್ ಮಾಡ್ಕೊಂಡು ಹೊಡೆದು ಅಂತಂದ್ರೆ ನೋಡತ್ತಾರಲ್ಲ ನೋಡಿರಿ, ಈ ಥರನಾಗಿ ಹೊಲ ನಮ್ಮದು ಸ್ವಚ್ಛ ಆಕತಿ ನೋಡಿರಿ. ಈಗ ನಾನು ಟುಪುಡಿ ಬೆಂಜಿ ಹೊಡೆದನು. ಇದನ್ನು ನಾನು ಭಾಳ ಎಳಕಿರ್ತಾನ ಹೊಡಿಸಿದನು. ಇದು ನಮಗೆ ಕಬ್ಬಿಗೆ ಯಾವ ಥರನಾಗೂ ಇಫೆಕ್ಟ್ ಆಗಿಲ್ಲ ನೋಡತ್ತಾರಲ್ಲ ನೋಡಿರಿ. ಈ ಥರ ನಮ್ಗೆ ಹೊಲಾನು ಹಸುನಾಕತಿ. ಆಮೇಲೆ ನಮ್ಮ ಕಬ್ಬಿಗೆ ಯಾವ ಥರನಾಗೆ ಇಫೆಕ್ಟ್ ಆಗೋದಿಲ್ಲ. ಅದಕ್ಕಾಗಿ ನಾನು ರೈತ ನಾ ಏನು ಹೇಳ್ತಂತಂದ್ರೆ ನಾವು ಆದಷ್ಟು ಮಟ್ಟಿಗೆ ನಾವು ಕಳೆನಾಶಕ ಪಡಿಲೇಬೇಕು. ಯಾಕಂತಂತಂದ್ರೆ ಲೇಬರ್ ಪ್ರಮಾಣ ಸಮಸ್ಯೆ ಐತಿ. ಅದಕ್ಕಾಗಿ ನಾವು ಕಳೆನಾಶಕವನ್ನು ಅವಲಂಬಿತರಾಗಿದ್ದೆವು. ನಾವು ಕಳೆನಾಶಕನ ಹೊಡಿಯೋಣಂತ ಆಮೇಲೆ ಎಳಕಿರ್ತಾ ಹೊಡೆದವು ಅಂತಂತಂದ್ರೆ ಹುಲ್ಲು ಸಾಯ್ತೈತಿ. ಆಮೇಲೆ ಔಷಧ ಭಾಳ ಹತ್ತೋದಿಲ್ಲ ಮತ್ತು ನಮ್ಮ ಬೆಳೆಗೆ ಯಾವುದಕ್ಕೂ ಇಫೆಕ್ಟ್ ಆಗೋದಿಲ್ಲ ಅಂತ ನಾ ಹೇಳ್ತಾನೆ.